ಹಾಯ್ ವೆಲ್ಕಮ್ ಟು ಮೈ ಫಸ್ಟ್ ಮಿನಿ ವ್ಲಾಗ್. ನಾನು ನಿಮ್ಮ ಹತ್ರ ಫಸ್ಟ್ ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಬೆಳಗಿನ ರೂಟೀನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟು ನಾನು ಬೆಳಗ್ಗೆ 5 ಗಂಟೆಗೆ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿ ನಂತರ ನಾನು ಫ್ರಿಡ್ಜಲ್ಲಿ ಏನೇನಿದೆ ತರಕಾರಿ ಅಂತ ಚೆಕ್ ಮಾಡಿ ಆಮೇಲೆ ನಾನು ಡಿಸೈಡ್ ಮಾಡ್ತೀನಿ ಏನು ತಿಂಡಿ ಮಾಡೋದು, ಏನು ಸಾಂಬಾರು ಮಾಡೋದು ಅಂತ. ಸೊ ಇವತ್ತು ನಾನು ಅಂದ್ಕೊಂಡೆ ತರಕಾರಿ ಇರೋದ್ರಿಂದ ಬಿಸಿಬೇಳೆ ಬಾತ್ ಮಾಡೋಣ ಅಂತ. ಆ ಕಡೆ ತಿಂಡಿಗೆ ರೆಡಿ ಮಾಡ್ತಾಯಿದ್ದೆ, ಈ ಕಡೆ ಬಿಸಿನೀರು ಕಾಯಿಸಿದ್ದೆ. ಸೊ ಅದನ್ನು ನಮ್ಮ ಪತಿಯವರಿಗೆ ಕೊಟ್ಬಿಡೋಣ ಅಂತ ಕೊಟ್ಟು ನೆಕ್ಸ್ಟು ಕಾಫಿಗೆ ಹಾಲು ಕಾಯಿಸ್ತಾ ಇದ್ದೆ, ಹಾಗೆ ತರಕಾರಿನ ಬೇಯಿಸೋದಕ್ಕೆ ಅಂತಂದ್ಬಿಟ್ಟು ಅದನ್ನು ಪಾತ್ರೆಗೆ ಹಾಕ್ತೆ. ಹಾಲು ಕಾಯ್ದಿದ್ದಾಯಿತು, ಹಾಗೆ ಕಾಫಿ ಕೊಟ್ಬಿಡೋಣ. ಕಾಫಿ ಕೊಟ್ಟು ನಮ್ಮ ಪತಿಯವ್ರನ್ನ ಎಬ್ಬರಿಸೋಣ, ಮಕ್ಕಳಿಗೆ ಸ್ಕೂಲಿಗೆ ಬಿಟ್ಟು ಬರೋದಕ್ಕೆ ಟೈಮ್ ಆಗುತ್ತೆ ಅಂತಂದ್ಬಿಟ್ಟು ಅವ್ರಿಗೆ ಕಾಫಿ ಮಾಡಿ ಅವ್ರಿಗೆ ಕೊಟ್ಟು ನಾನು ಕುಡಿದು ನೆಕ್ಸ್ಟು ಈ ಕಡೆ ಬಿಸಿಬೇಳೆ ಬಾತಿಗೆ ಎಲ್ಲ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೆ. ರೆಡಿ ಮಾಡ್ಕೊಂಡಿದ್ದಾಯಿತು, ಬಿಸಿಬೇಳೆ ಬಾತು ಕೂಡ ರೆಡಿ ಆಯಿತು. ಸರಿ ಇನ್ನೇನು ನನ್ನ ಚಿಕ್ಕ ಮಗನ ರೆಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅವನ ಎಬ್ಬರಿಸೋಣ ಅಂತ ರೂಮ್ಗೆ ಹೋದರೆ ಅಷ್ಟರಲ್ಲಿ ಆಲ್ರೆಡಿ ಅವನು ಎದ್ದಿದ್ದ. ಬಟ್ ಆದರೂ ನಾಟಕ ಮಾಡ್ಕೊಂಡು ಮಲಗಿದ್ದ. ಈಗ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಮಕ್ಕಳಿಗೆ ಬೇಗ ಎದ್ದರೆ ಓದಿಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹಾಗೆ ಮನಿಕೊಂಡು ಆಟಾಡ್ತಾ ಇದ್ದ. ಅವನ್ನ ಎಬ್ಬರಿಸಿ ಅವನ ಸ್ನಾನಕ್ಕೆ ಕಳಿಸಿ ನೆಕ್ಸ್ಟ್ ಹಾಗೆ ಸಾಂಬಾರ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಸರಿ ಹೆಂಗಿದ್ರು ಬಿಸಿಬೇಳೆ ಬಾತ್ ಮಾಡಿದ್ದೀರಲ್ವ ತರಕಾರಿ ಹಾಕಿ, ಸೊ ಮತ್ತೆ ತರಕಾರಿ ಯೂಸ್ ಮಾಡಿ ಸಾಂಬಾರು ಮಾಡೋದು ಬೇಡ ಅಂತ ರಸಮ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಈ ಕಡೆ ರಸಮ್ಗೆ ಎಲ್ಲ ಟೊಮೆಟೊ ಮತ್ತು ಬೇಳೆ, ಉಪ್ಪು ಮತ್ತು ಅರಿಶಿನ ಇಷ್ಟು ಹಾಕಿ ನಾನು ಬೇಯಿಸೋದಕ್ಕೆ ಇಟ್ಟೆ. ಸೊ ನೆಕ್ಸ್ಟು ಈ ಕಡೆ ತಿಂಡಿ ಅಂತೂ ಫೈನಲ್ ಆಗಾಯಿತು. ಇನ್ನೇನು ನನ್ನ ದೊಡ್ಡ ಮಗ ಅಂತೂ ಸ್ಕೂಲಿಗೆ ಫುಲ್ ರೆಡಿ ಆದ, ಹಾಗಾಗಿ ಅವನಿಗೆ ತಿಂಡಿನ ಹಾಕ್ಕೊಡ್ತಾಯಿದ್ದೀನಿ. ಅವನಿಗೆ ತಿಂಡಿ ಬಿಸಿಬೇಳೆ ಬಾತು ಏನಕ್ಕೆ ಇಷ್ಟ ಅಂದರೆ ಮಿಕ್ಸರ್ ಜಾಸ್ತಿ ಹಾಕ್ಕೊಂಡು ತಿನ್ನೋದಕ್ಕೆ, ಅದೊಂದಕ್ಕಷ್ಟೇ ನನ್ನ ಮಗನಿಗೆ ಬಿಸಿಬೇಳೆ ಬಾತ್ ಅಂದರೆ ಇಷ್ಟ. ಓಕೆ, ಇಲ್ಲಿಗೆ ನನ್ನ ಬೆಳಗಿನ ರೂಟೀನ್ ನೋಡಿದ್ರಲ್ಲ ಏನೇನಿತ್ತು ಅಂತ ಅಂದ್ಬಿಟ್ಟು. ಸೊ ಒಂದು ಕಡೆ ನನ್ನ ಮಗ ಸ್ಕೂಲಿಗೆ ಬೇಗ ಹೊರಟೋಗ್ತಾನೆ 7:45ಗೆ, ಇನ್ನೊಂದು ಕಡೆ ನನ್ನ ಚಿಕ್ಕ ಮಗನ ರೆಡಿ ಮಾಡಬೇಕು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.